ಎಲ್ಲರಿಗೂ ನಮಸ್ಕಾರ. ಆಗಲೇ ಟೈಮ್ ಆಗಿದೆ, ಶಾರ್ಟಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಮೊದಲಿಗೆ ನನಗೆ ಫಿಲಮ್ ಯೂಶುವಲಿ ಯಾವುದೇ ಫಿಲಮ್ ಆಯಿತು ಅಂದರೂ ಕೂತ್ಕೊಂಡು ಕತೆ ಕೇಳೋದು, ಸ್ಟೋರಿ ಎಲ್ಲ ಡಿಸ್ಕಸ್ ಮಾಡಿ ಆಮೇಲೆ ಫಿಲಮ್ ತೊಗೊಳ್ಳೋದು, ಇದೇನೋ ಎಲ್ಲರೂ ಅದೇ ಮಾಡೋದು. ಬಟ್ ಈ ಫಿಲಮ್ ಏನಾಯಿತು ಅಂತಂದರೆ, ಫಸ್ಟ್ ಟೈಮ್ ಪ್ರದೀಪ್ ಅವ್ರು ಬಂದು ಈ ಥರ ಅವ್ರಿಗೇನು ಸ್ಟೋರಿ ಏನೇನೋ ಅಂದರೆ ಏನೋ ಅವ್ರು ಕರೆಕ್ಟಾಗಿ ಅವ್ರಿಗೆ ಮಾತಾಡೋಕ್ಕೆ ನನ್ನ ಹತ್ರ ಕಮ್ಯುನಿಕೇಟ್ ಮಾಡೋಕ್ಕಾಗಲಿಲ್ಲ ಅನಿಸುತ್ತೆ. ಏನೋ ಹೇಳಿದ್ರು, ಹಿಂಗೇನೋ ಮಾಡ್ತಾ ಇದ್ದೀವಿ ಸರ್, ಹಿಂಗೆ ಈ ಥರ ಒಂದು ಲೈನ್ ಹೇಳಿದಷ್ಟೇ. ಹೆಂಗಿದ್ರು ಇದಕ್ಕೆ ಹಾಡುಗಳಿರಲಿಲ್ಲ, ಹಾಗಾಗಿ ಶೂಟಿಂಗ್ ಮಾಡ್ಕೊಂಡು ಬರ್ತಿರಲ್ಲ ಅಂದ್ಬಿಟ್ಟು ಆಯಿತು ಶೂಟಿಂಗ್ ಎಲ್ಲ ಬನ್ನಿ ಮಾಡೋಣ ಅಂದ್ಕೊಂಡು ನಾನು ಒಪ್ಕೊಂಡೆ, ಮಾಡೋಣ ಸರ್ ಅಂತ. ಬಟ್ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದರು. ಶೂಟಿಂಗ್ ಬಂದರೆ ಸರ್ ಈ ಥರ ಏನಾಗಿದೆ, ಇದು ಕನ್ನಡ ಮಲಯಾಳಂ ಎರಡರಲ್ಲೂ ಮಾಡ್ಬಿಟ್ಟಿದ್ದೀವಿ ಸರ್ ಅಂದರು. ನನಗೆ ಅದು ದೊಡ್ಡ ಸರ್ಪ್ರೈಸ್, ಏನಿದೆ ಅಷ್ಟು ಈಸಿನಾ ಅಂತ. ಆಮೇಲೆ ಅದ್ರ ಕತೆಗಳೆಲ್ಲ ಹೇಳಿದ್ರು, ಎರಡೆರಡು ಇದರಲ್ಲಿ, ಅದು ಮಳೆನಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ಎರಡೆರಡು ಲ್ಯಾಂಗ್ವೇಜ್, ಇಡೀ ಫಿಲಮ್ ಮಳೆ ಇದೆ. ಸೊ ತುಂಬ ಒಂದು ಫಸ್ಟ್ ಟೈಮ್ ಡೈರೆಕ್ಷನ್ಗೆ ಇಷ್ಟು ದೊಡ್ಡ ರಿಸ್ಕ್ ತೊಗೊಂಡು ಮಾಡಿರೋದು ಆಶ್ಚರ್ಯ. ಮತ್ತು ಫಿಲಮ್ ನೋಡಿದ್ಮೇಲೆ ನನಗೆ ಅವ್ರ ಬಗ್ಗೆ ಬೇರೆ ಥರದ್ದೇ ನನಗೆ ಅಭಿಪ್ರಾಯ ಕ್ರಿಯೇಟ್ ಆಯಿತು. ಯಾಕೆ ಅಂತಂದರೆ ಸಿನಿಮಾ ಮಾಡಬೇಕು ಅಂತ ಮಾಡೋದೊಂದು, ಈ ಸಿನಿಮಾ ನೋಡಿದ್ಮೇಲೆ ಅವ್ರ ಹತ್ರ ನೀವು ಎಲ್ಲ ಮಾತಾಡ್ತಿರ್ತೀರ ಅನ್ಸುತ್ತೆ, ಪರ್ಸ್ನಲಾಗಿ ಮಾತಾಡಿದ್ರೆ ಅವರು ಎಷ್ಟು ಮೈಲ್ಡು ಮತ್ತು ತುಂಬ ಅವ್ರು ಮಾತಾಡೋದೇ ಅವರು ಡೈರೆಕ್ಟರ್ ಅಂತ ಅನ್ಸಲ್ಲ. ಬಟ್ ಆ ಥರದೊಬ್ಬ ಸಾಮಾನ್ಯ ಮನುಷ್ಯನ ಒಳಗಡೆ ವ್ಯವಸ್ಥೆ ಬಗ್ಗೆ ಮತ್ತು ನಮ್ಮ ಜನಗಳು ಅನುಭವಿಸ್ತಿರೋ ಕಷ್ಟಗಳ ಬಗ್ಗೆ ಎಷ್ಟು ದೊಡ್ಡ ಕಿಚ್ಚಿದೆ ಮತ್ತು ಎಷ್ಟು ದೊಡ್ಡ ತುಡಿತಾ ಇದೆ ಅನ್ನೋದು ಈ ಫಿಲಮ್ ನೋಡಿದ್ರೆ ಖಂಡಿತ ಎಲ್ಲರಿಗೂ ತಲುಪುತ್ತೆ. ಮತ್ತು ಆ ಒಂದು ಅವ್ರಿಗೆ ಹೇಳಬೇಕು ಅನ್ನೋ, ಅಥವಾ ನನಗೆ ಗೊತ್ತಿಲ್ಲ ಅವ್ರು ಪರ್ಸ್ನಲ್ಲಿ ಅದನ್ನು ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದಾರೋ ಅಥವಾ ಓದಿದಾರೋ ಏನು ಮಾಡಿದಾರೋ ಗೊತ್ತಿಲ್ಲ. ಬಟ್ ಅಷ್ಟು ಒಂದು ಹೇಳಲೇಬೇಕು ಅಂತ ದಾವಂತ ಇದ್ದರೆ ಮಾತ್ರ ಈ ಥರದೊಂದು ಸಬ್ಜೆಕ್ಟ್ ಬರೋಕ್ಕೆ ಸಾಧ್ಯ. ಆ ಥರದೊಂದು ಕತೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆದಂಥ ಒಂದು ಕತೆ. ಮತ್ತು ಟೆಕ್ನಿಕಲಿನೂ ಅಷ್ಟೇ ನನಗೆ ಆಶ್ಚರ್ಯ ಏನಂತಂದರೆ, ಇಷ್ಟು ಚೆನ್ನಾಗಿ ಎರಡು ಲ್ಯಾಂಗ್ವೇಜಲ್ಲೂ ಇಷ್ಟೆಲ್ಲ ರಿಸ್ಕ್ ತೊಗೊಂಡು, ಎಲ್ಲೂ ಫಸ್ಟ್ ಟೈಮು ಡೈರೆಕ್ಷನ್ನು ಮತ್ತು ಪ್ರೊಡಕ್ಷನ್ನು ಇದೆಲ್ಲ ಏನೇನೋ ಕಾಂಪ್ಲಿಕೇಶನ್ ಇಟ್ಕೊಂಡು, ಇದೆಲ್ಲ ಕೆಲವು ಫಿಲಮ್ಗಳಲ್ಲಿ ಕಾಂಪ್ರಮೈಸ್ ಆಗಿರ್ತಾರೆ. ಬಟ್ ಇದರಲ್ಲಿ ಅದು ಯಾವುದೇ ಕಾಂಪ್ರಮೈಸ್ ಆಗದೆ, ಆಗಲೇ ಹೇಳಿದ್ರಲ್ಲ, ಈವನ್ ಮಲಯಾಳಂ ಇಂಡಸ್ಟ್ರಿ ಅವರು ತುಂಬ ಖುಷಿಯಾಗಿ, ನನಗೆ ಮೊನ್ನೆ ಎಲ್ಲ ಕಮೆಂಟೆಲ್ಲ ನೋಡ್ತಿದ್ರೆ ತುಂಬಾ ಖುಷಿ ಆಯಿತು. ಅವರು ಅಷ್ಟು ಚೆನ್ನಾಗಿ ರಿಸೀವ್ ಮಾಡ್ಕೊಳ್ಳುವಂಥ ಒಂದು ಫಿಲಮ್ ಮಾಡಿರೋದು ತುಂಬಾ ಪರ್ಸ್ನಲಿ ಪ್ರೌಡ್ ಫೀಲ್ ಆಗುತ್ತೆ. ಜಾಸ್ತಿ ಮಾತಾಡ್ತಾ ಇದ್ದೀನಿ. ಸೊ ಮತ್ತು ಇನ್ನೊಂದೇನೆಂದರೆ, ನಾವು ಏನಾಗ್ತಿದೆ ಈಗ, ಅಫ್ಕೋರ್ಸ್ ನಾವು ಆಗಲೇ ಎಲ್ಲ ಹೇಳ್ತಾ ಇದ್ರು, ಕನ್ನಡ ಇಂಡಸ್ಟ್ರಿನಲ್ಲಿ ಬೇರೆ ಬೇರೆ ತಮಿಳು, ತೆಲುಗು ಎಲ್ಲ ಫಿಲಮ್ಗಳು ಅವೇ ಎಲ್ಲ ಜಾಸ್ತಿ ಓಡ್ತಾ ಇರುತ್ತೆ, ಕನ್ನಡ ಫಿಲಮ್ ಓಡ್ತಾ ಇಲ್ಲ ಅಂತ, ನೋಡಲ್ಲ ಅಷ್ಟು ಅಂತ ಎಲ್ಲ ಇದೆ. ಬಟ್ ಇದಕ್ಕೇನು ಬೇರೆ ದಾರಿ ಇಲ್ಲ, ಅಂದರೆ ನಾವು ಯಾರನ್ನೂ ರೆಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಅದಕ್ಕೆ ಏನು ಮಾಡ್ಬೋದು ಅಂತಂದರೆ ಇದೇನೆ, ನಾವು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಫಿಲಮ್ ಮಾಡೋದು, ಇದು ತುಂಬ ದೊಡ್ಡ ಬೋಲ್ಡ್ ಮತ್ತು ಎಲ್ಲರೂ ಮಾಡಲೇಬೇಕಾದಂಥ ಒಂದು ಸ್ಟೆಪ್ಪು, ಅನಿವಾರ್ಯ ಮತ್ತು ಅವಶ್ಯಕತೆ ಎರಡೂ ಇರೋವಂಥ ಒಂದು ಕೆಲಸನ ಮಾಡಿದ್ದಾರೆ. ಇದಕ್ಕೆ ರೆವಲ್ಯೂಷನ್ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ರೆವಲ್ಯೂಷನ್ ಸುಮಾರು ದಿನದಿಂದ ಶುರು ಆಗಿದೆ. ಬಟ್ ಈ ಥರ ದೊಡ್ಡ ದೊಡ್ಡ ಬಜೆಟ್ ಫಿಲಮ್ಗಳೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಸಣ್ಣ ಕಂಟೆಂಟ್ ಓರಿಯೆಂಟೆಡ್ ಫಿಲಮ್ಗಳು ಇದಕ್ಕೆ ಕಾಲಿಟ್ಟಿರೋದು ತುಂಬ ದೊಡ್ಡ ವಿಷಯ. ಮತ್ತು ಅದಕ್ಕೆ ಸಪೋರ್ಟ್ ಮಾಡಿರೋ ಪ್ರೊಡಕ್ಷನ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಇದ್ರ ಜೊತೆ ಕೈ ಜೋಡಿಸಿದ್ದಾರೆ. ಸೊ ರೀರೆಕಾರ್ಡಿಂಗ್ ಆಯಿತು, ಒಂದು 35 ಡೇಸ್ ಆಯಿತು. ಸೊ ರೀರೆಕಾರ್ಡಿಂಗ್ ಬಗ್ಗೆ ಡಬಲ್ ಖುಷಿ ಖಂಡಿತ ಇದೆ, ಬಟ್ ಡಬಲ್ ಪೇಮೆಂಟ್ ಇಲ್ಲ. ಒನ್ಸ್ ಅಗೇನ್ ಹೇಳ್ದಂಗೆ ಅದು ರಿಯಲಿ ಈ ಸ್ಟೇಜಲ್ಲಿ ಹೇಳಬೇಕು. ಏನಂತಂದರೆ, ನಾನು ಅದನ್ನೇ ಮೊನ್ನೆ ಕೊಚ್ಚಿನಿಂದ ಬರಬೇಕಾದ್ರೆ ಡಿಸ್ಕಸ್ ಮಾಡ್ತಿದ್ದೆ ಪ್ರೊಡ್ಯೂಸರ್ ಹತ್ರ. ಎರಡು ಲ್ಯಾಂಗ್ವೇಜಲ್ಲಿ ಮಾಡ್ಬಿಟ್ಟಿದ್ದಾರೆ. ಬಟ್ ಅದನ್ನು ಎಲ್ಲ ಟೆಕ್ನಿಷಿಯನ್ಸ್ನು ಒಂದು ಕನ್ಸ್ಟೆಂಟ್ ಗೊತ್ತು, ಒಂದು ಕನ್ನಡ ಫಿಲಮು ಮಲಯಾಳಂ ಫಿಲಮ್ ಅಂತಂದ್ರೆ ಆ ಕನ್ಸ್ಟೆಂಟ್ ಬಜೆಟಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ಗಳನ್ನು ಅಡ್ಜಸ್ಟ್ ಮಾಡಿ ವರ್ಕ್ ಮಾಡಿಸೋದಿದೆಯಲ್ಲ, ಅದು ತುಂಬ ಅತಿ ಅನ್ನಷ್ಟು ರಿಕ್ವೆಸ್ಟ್ ಮಾಡಿ ಅಥವಾ ಕನ್ವಿನ್ಸ್ ಮಾಡಿ ಡೈರೆಕ್ಟ್ರು ಮಾಡಿದ್ದಾರೆ.
ನಾನು ಕೆಲವು ಟೈಮ್ ಹೇಳ್ತಿರ್ತೀನಿ ನೀವು ಭಾರಿ ಬುದ್ಧಿವಂತರು ಬಿಡಿ ಅಂತ. ಬಟ್ ತುಂಬ ಅದನ್ನು ಪ್ರಾಮಾಣಿಕವಾಗಿ ಎಲ್ಲರ ಹತ್ರನೂ ಅಷ್ಟು ಕೆಲಸ ಮಾಡಿಸ್ಕೊಂಡಿದ್ದಾರೆ. ಮತ್ತು ಅದು ತುಂಬ ಖುಷಿ ಕೊಟ್ಟಿದೆ ಪರ್ಸ್ನಲಿ ಕೆಲಸ ಮಾಡಿರೋದು. ಸೊ ಜಾಸ್ತಿ ಮಾತಾಡಿದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ನಮ್ಮ ಕೊಚ್ಚಿನಿಂದ ಎಲ್ಲ ಬಂದಿರೋರ್ಗೂ ಜಾನ್ ಸರ್ ಮತ್ತು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮೊನ್ನೆ ಕೊಚ್ಚಿನ್ ಇವೆಂಟಲ್ಲಿ ನನಗೆ ತುಂಬ ಖುಷಿಯಾಗಿದೆ ಏನಂತಂದರೆ, ಅಲ್ಲಿ ಹೋಗಿ ನಾವು ಪ್ರೆಸ್ ಮೀಟ್ ಮಾಡಿದಾಗ ಅವರು ತುಂಬ ಚೆನ್ನಾಗಿ ನಮ್ಮನ್ನ ವೆಲ್ಕಮ್ ಮಾಡಿದ್ರು. ಅಲ್ಲಿ ಜಾನ್ ಸರ್ ಫ್ರೆಂಡ್ಸು, ತುಂಬ ಆರ್ಟಿಸ್ಟ್ಗಳು ಎಲ್ಲ, ಮತ್ತು ಒಂದು 3-4 ಜನ ಡೈರೆಕ್ಟ್ರುಗಳು ಎಲ್ಲರೂ ಬಂದು ನಮ್ಮನ್ನ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಅಂದರೆ ಮಲಯಾಳಂ ಇಂಡಸ್ಟ್ರಿಗೆ. ಅದು ತುಂಬ ಖುಷಿಯಾದ ವಿಚಾರ. ಒನ್ಸ್ ಅಗೇನ್ ವೆಲ್ಕಮ್. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.